ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. Today is my last day. ಇವತ್ತು ಒಂದಿನ ಈ ಜೈಲು, ಈ ಊಟ, ಈ ಯೂನಿಫಾರ್ಮ್, ಪೊಲೀಸ್ ದರ್ಪ ಎಲ್ಲ ಇವತ್ತು ಒಂದಿನ ಎಲ್ಲನೂ ಸಹಿಸ್ಕೊಂಡ್ಬಿಟ್ರೆ ಸಾಕು. ಅದಾದಮೇಲೆ ನಾನು ಫ್ರೀಯಾಗಿ ಆರಾಮಾಗಿ ಆಚೆ ಇರ್ತೀನಿ. ಯಾವನು ಹೇಳೋನಿಲ್ಲ, ಕೇಳೋನಿಲ್ಲ. ಮತ್ತದೇ ಬಿಂದಾಸ್ ಲೈಫ್. ಆ್ಯಂಡ್ ಅದು ತುಂಬ ರಿವೆಂಜ್ 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 ಅದು ಬೇರೆ ರೇಂಜಲ್ಲಿರುತ್ತೆ. ಏನಮ್ಮ ಅನಿಕಾ, ಇವತ್ತು ಇಷ್ಟೊಂದು ಖುಷಿಯಾಗಿದೆಯಾ? ಯಾವಾಗಲೂ ಗುರ್ರ ಅಂತಿದ್ದೆ, ಇವತ್ತೇನು ನೀನೇ ಕೆಲಸ ಮಾಡ್ತಾ ಇದೀಯಾ? ಹೌದು ಮೇಡಮ್, ನನಗೆ ನನ್ನ ತಪ್ಪು ಅರಿವಾಗಿದೆ. ನಾನು ಆ ಥರ ಎಲ್ಲ ಮಾಡಬಾರ್ದಾಗಿತ್ತು. ನಾನು ಮಾಡಿದ್ದಕ್ಕೆ ಸರಿಯಾದ ಶಿಕ್ಷೆ ಆಗ್ತಿದೆ. ಇನ್ನೇನೇ ಆದರೂ ನಾನು ಇಲ್ಲೇ ಇರಬೇಕಲ್ಲ, ಇಲ್ಲೇ ಅಡ್ಜಸ್ಟ್ ಆಗಬೇಕಲ್ಲ. ಅಡ್ಜಸ್ಟ್ ಆಗಬೇಕು ಅಂದರೆ ನಾನು ಎಲ್ಲ ಕೆಲಸದಲ್ಲೂ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಬೇಕು. ಅದಕ್ಕೆ ಖುಷಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅದು ತಪ್ಪಾ ಮೇಡಮ್? ತಪ್ಪೇನಿಲ್ಲ. ನೀನು ಹೀಗೆ ಒಳ್ಳೆ ನಡತೆ ಇಟ್ಕೊಂಡಿದ್ರೆ ನಿನಗೆ ಬೇಗ ರಿಲೀಸ್ ಸಿಕ್ಕಿದ್ರೂ ಸಿಗ್ಬೋದು. ಹೌದಾ ಮೇಡಮ್? ಹಾಗಾದರೆ ನಾನು ಹೀಗೆ ಇರ್ತೀನಿ. ನಾನು ಆದಷ್ಟು ಬೇಗ ರಿಲೀಸ್ ಆಗಬೇಕು. ನೋಡ್ತಾ ಇರಿ, ನಾನು ಬೇಗ ಇಲ್ಲಿಂದ ಹೋಗ್ತೀನಿ. ಗುಡ್. ಸರಿಮ್ಮ, ಹೋಗಿ ನಿಮ್ಮ ಕೆಲಸ ಏನು ನೋಡ್ಕೊಳ್ಳಿ. ಆಯ್ತು ಬನ್ನಿ. ಅಜಯ್, ನನ್ನ ಕ್ಷಮಿಸ್ಬಿಡು. ಯಾಕೆ ಮಗ? ಆ ದುಡ್ಡು ಒಡವೆನ ಬೇಕು ಅಂತ ನಿನ್ನ ಕೈಗೆ ಸಿಗೋಗಿಟ್ಟಿದ್ದು ನಾನೇ. ಏನ್ ಹೇಳ್ತಿದ್ಯ ಮಗ? ಏನಂಗಂದ್ರೆ? ಹೌದು ಅಜ್ಜಿ, ಮೊದಲಿಂದಾನು ನಿನಗೆ ದುಡ್ಡು ಅಂದರೆ ತುಂಬ ಆಸೆ ಅಲ್ವಾ? ಅದಕ್ಕೆ ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡೆ ಈ ಮನೆಗೆ ಬಂದಿದ್ಯಾ ಅಂತ ಅನುಮಾನ ಪಟ್ಬಿಟ್ಟೆ. ಅದಕ್ಕೆ ದುಡ್ಡು ಒಡವೆನ ನೀನು ಎತ್ಕೋತೀಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಇಂಥ ಕೆಲಸ ಮಾಡಿಬಿಟ್ಟೆ ಅಜ್ಜಿ. ನೀನು ಬದಲಾಗಿದ್ಯಾ ಅಂತ ನನಗೆ ನಿಜ ಗೊತ್ತಿರಲಿಲ್ಲ ಅಜ್ಜಿ. ನೀನು ಬಂದಾಗಿಂದ ನಿನಗೆ ಮರ್ಯಾದೆ ಕೊಡದೆ ಮಾತಾಡಿದೆ. ಎಲ್ಲರ ಹತ್ರನೂ ನಿನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದೆ. ಈಗ ನನಗೆ ನಿನ್ನ ಮೇಲೆ ನಂಬಿಕೆ ಬಂದಿದ್ದು. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಅಯ್ಯೋ, ಯಾಕೆ ಮಗ ಕ್ಷಮಿಸು ಅಂತ ಕೇಳ್ತಾ ಇದೀಯ? ನಾನು ಕಲ್ಸಿರೋ ಬುದ್ಧಿ ತಾನೇ ನಿನ್ ತಲೆಯಲ್ಲಿ ತುಂಬಿಕೊಂಡಿರೋದು. ನಿಮ್ಮಿಬ್ಬರನ್ನ ಶಾಲೆ ಕಳಿಸ್ಲಿಲ್ಲ, 4 ಅಕ್ಷರ ಬರಂಗ್ ಮಾಡ್ಲಿಲ್ಲ, ಬರೀ ಸುಳ್ಳು ಹೇಳೋದು, ಕಳ್ತನ ಮಾಡೋದು ಕಲಿಸ್ದೆ. ಈ ಕಳ್ತನ ಮಾಡೋದ್ರಿಂದ ನೀವಿಬ್ರು ಅದೆಷ್ಟು ಅವಮಾನಗಳು ಅನುಭವಿಸೋದ್ರಿ ಅಲ್ವಾ ನನ್ನಿಂದ. ನನ್ನ ಮಗ, ನನಗೆ ಕ್ಷಮಿಸ್ಬಿಡು. ಅಜಯ್, ಅಳ್ಬೇಡ ಅಜಯ್. ಏನ್ ನೀನು ನಮ್ಮನ್ನ ಕಾಲೇಜಿಗೆ ಕಳಿಸ್ದೇ ಇದ್ರೇನು, ಕಳ್ತನ ಕಳಿಸಿದ್ರೇನು? ಈಗ ನಾನು ಬದಲಾಗಿದ್ದೀನಿ, ನೀನು ಬದಲಾಗಿದ್ಯಾ. ಅಜಯ್, ಎಷ್ಟು ಜನರ ಪ್ರೀತಿ ನಂಬಿಕೆ ಸಿಕ್ಕಿದೆ. ಇದಕ್ಕಿಂತ ಇನ್ನೇನು ಬೇಕು ಅಜ್ಜಿ? ಆದರೂ ನಾನಿವತ್ತು ನಿನಗೆ ಅವಮಾನ ಮಾಡಿಬಿಟ್ಟೆ. ಕ್ಷಮಿಸು. ಹುಚ್ಚುಡ್ಗ, ನಾನು ನಿಮ್ಮ ಅಜ್ಜಿ ಕೂಡ. ನನ್ನನ್ನು ಯಾಕೋ ಕ್ಷಮೆ ಕೇಳ್ತೀಯಾ? ನೀವು ಯಾವಾಗಲೂ ನನ್ನ ಹೋಗೋಜಿ ಬೋರಜ್ಜಿ ಅಂತಿದ್ದಲ್ಲ, ಹಂಗೆ ಕರಿ. ಇಷ್ಟ ಅಜ್ಜಿ,
ಇವಾಗ ಎಲ್ರಿಗೂ ನಿಮ್ಮ ಮ್ಯಾಗೆ ನಂಬಿಕೆ ಬಂದೈತೆ. ಅಜ್ಜಿ, ನೀವಿನ್ನೇನು ಯೋಚನೆ ಮಾಡಬೇಡಿ. ಇನ್ಮ್ಯಾಕೆ ನಿಮ್ಮನ್ನ ಯಾರೂ ಅನುಮಾನಿಸೋಕ್ಕಿಲ್ಲ. ಅಜ್ಜಿ, ನನ್ನನ್ನು ಕ್ಷಮಿಸ್ಬಿಡಿ. ನಾನು ಇದರಲ್ಲಿ ಇನ್ವಾಲ್ವ್ ಆಗಿದ್ದೆ. ಅಮರ್ ಈ ಥರ ಮಾಡ್ತೀನಿ ಅಂದಾಗ ನಾನೇ ಬೇಡ ಅಂತ ತಡಿಬೇಕಾಗಿತ್ತು. ಅಯ್ಯೋ ಬಿಡು ಮಗ, ಹುಲಿ ಏಟು ಬಿದ್ಮೇಲೆ ತಾನೇ ಬಂಡೆ ಮೂರ್ತಿ ಆಗೋದು. ಬಟ್ಟೆಲ್ಲಿ ನೀವೆಲ್ಲ ಸಂತೋಷವಾಗಿರ್ಬೇಕು, ಅದೇ ನನ್ನ ಆಸೆ. ಎಲ್ರಿಗೂ ನನ್ನ ಮೇಲೆ ನಂಬಿಕೆ ಬಂದಿದೆ ಅನ್ಸುತ್ತೆ. ಏನೋ ಅಮರ, ಚಿಕ್ಕ ವಯಸ್ಸಿಂದ ನಿನ್ನನ್ನು ಸಾಕ್ತವಳು ನಾನು, ಊಟ ಮಾಡಿಸ್ತವಳು ನಾನು. ನನ್ನ ಮೇಲೆ ಅನುಮಾನ ಪಡ್ತೀಯಾ? ನನ್ನನ್ನೇ ಸಿಕ್ಕಾಕಿಸ್ಬೇಕು ಅಂತ ನೋಡ್ತೀಯಾ? ನಾನು ನಿಮ್ಮ ಅಜ್ಜಿ ಕಣೋ. ಇರಿ ಆನಿಕ ಬರಲಿ, ಆಮೇಲೆ ಒಬ್ಬೊಬ್ರಿಗೂ ಇದೆ ಮೋರಿಯಪ್ಪ. ಅದೆಷ್ಟು ನಿಧಾನ ಬಿಡಿಸ್ತೀಯ? ಬೇಗ ಬಿಡಿಸು. ಎಷ್ಟೇ ಬೇಗ ಬಿಡಿಸಿದ್ರು ಅಷ್ಟೊತ್ತಿಗೆ ತಾನೇ ಊಟ ಕೊಡ್ತಾರೆ. ಕೇಳಿದ ತಕ್ಷಣ ಕೊಡಕ್ಕೆ ಇದೇನು ನಮ್ಮ ಮನೆನಾ? ನೋಡು, ತಿಂದೆ ಎಷ್ಟು ಸಣ್ಣ ಆಗಿದ್ದೀನಿ. ಏನ್ರಿ ಇಲ್ಲಿ ಗಲಾಟೆ ನಿಮ್ದು? ಬೇಗ ತರಕಾರಿ ಕಟ್ ಮಾಡ್ರೆ ಟೈಮ್ ಆಯ್ತು. ನಾನು ಅದನ್ನ ಹೇಳ್ತಿರೋದು. ಓಕೆ, ಬಾಯ್. ಚಂದ್ರು, ನನಗೇನೋ ಒಂಥರ ಸಂಕಟ ಆಗ್ತಿದೆ. ಏನು ಸಂಕಟ ಆಗ್ತಾ ಇದೆ? ಯಾಕೋ ಗೊತ್ತಿಲ್ಲ, ಬೇಬಿನ ನೋಡಬೇಕು ಅಂತ ತುಂಬ ಅನಿಸ್ತಿದೆ. ಊರ್ಮಿಳಾ, ಪದೇ ಅದೇ ವಿಷಯ ಮಾತಾಡ್ತಾ ಇದ್ದಿಲ್ಲ. ಏನಾಯ್ತು ನಿನಗೆ? ಗೊತ್ತಿಲ್ಲ ಚಂದ್ರು, ಮನಸ್ಸಿನಲ್ಲಿ ಏನೋ ಒಂಥರ ಕಳವಳ ಆಗ್ತಿದೆ. ಬೇಬಿ ಏನೋ ಕಷ್ಟದಲ್ಲಿದ್ದಾಳೆ, ಅವ್ಳಿಗೇನೋ ತೊಂದರೆ ಆಗ್ತಿದೆ ಅಂತ ನನ್ನ ಮನಸ್ಸು ಹೇಳ್ತಿದೆ. ನಿನ್ನ ಮನಸ್ಸು ಹೇಳ್ತಾ ಇದೆ ಅಂದರೆ ಅವಳಿಗೆ ನಿಜವಾಗ್ಲೂ ಅದೆಲ್ಲ ಆಗ್ತದೆ ಅಂತನಾ? ಚಂದ್ರು, ತಾಯಿ ಮಗು ಸಂಬಂಧ ಅಂದರೆ ಅದೇ. ಮಗು ಎಲ್ಲೇ ಇದ್ರು ಅದಕ್ಕೆ ಏನಾದರೂ ತೊಂದರೆ ಆಗ್ತಿದ್ರೆ ಅದು ಏನು ಅಂತ ಸರಿಯಾಗಿ ಗೊತ್ತಾಗ್ತಾ ಇದ್ರು ತಾಯಿ ಕರಳಿಗೆ ಒಂಥರ ಸಂಕಟ ಆಗುತ್ತೆ. ಹಾಗೆ ಚಂದ್ರು, ನನಗೂ ಬೇಬಿನ ನೋಡಬೇಕು ಅಂತ ತುಂಬ ಅನಿಸ್ತಿದೆ. ಅವಳೇನೋ ಕಷ್ಟದಲ್ಲಿದ್ದಾಳೆ ಅಂತ ನನಗನ್ನಿಸ್ತಿದೆ. ಚಂದ್ರು, ಅವಳು ಖಂಡಿತ ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾಳೆ. ನಾವು ಒಂದಿನನೂ ಅವಳನ್ನು ನೋಡೋಕೆ ಹೋಗಿಲ್ಲ ಅಂತ ನೊಂದ್ಕೊಂಡಿರ್ತಾಳೆ. ಅವಳನ್ನ ನೋಡಬೇಕು ಅಂತ ತುಂಬ ಅನಿಸ್ತಿದೆ. ಚಂದ್ರು, ಪ್ಲೀಸ್ ಇವತ್ತು ಹೋಗಿ ನೋಡ್ಕೊಂಬರೋಣ. ಈ ಸಲ ಮಾತ್ರ ಬೇಡ ಅಂತ ಹೇಳಬೇಡಿ. ನೀನು ಇಷ್ಟೊಂದು ಕೇಳ್ಕೊಳ್ತಾ ಇದೆಯಾ ಅಂದಮೇಲೆ ನನಗೆ ಬೇಡ ಅನ್ನೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಊರ್ಮಿಳಾ, ನೀನು ಹೋಗಿ ರೆಡಿ ಆಗು, ಈಗಲೇ ಹೊರಡೋಣ. ನಿಜವಾಗ್ಲೂ? ಹೌದು ಊರ್ಮಿಳಾ, ನಿಜವಾಗ್ಲೂ ಹೊರಡೋಣ. ಹೋಗಿ ರೆಡಿ ಆಗು. ಥ್ಯಾಂಕ್ ಯು ಚಂದ್ರು. 5 ನಿಮಿಷ ಬಂದ್ಬಿಟ್ಟೆ. ಆಂಬುಲೆನ್ಸ್ಗೆ ಫೋನ್ ಮಾಡಿ ಮೇಡಮ್ಗೆ ಸಹ ತಿಳಿಸೋಣ. ಬನ್ನಿ. ಅಲ್ರಿ, ನಮ್ಮ ಜೈಲಲ್ಲಿ ಈ ಥರ ಘಟನೆ ನಡೆದಿದೆ ಅಂದರೆ ನಮ್ಗೆ ಎಷ್ಟು ಅವಮಾನ ಅಲ್ರಿ. ನೀವೆಲ್ಲ ಏನ್ರಿ ಮಾಡ್ತಾ ಇದ್ದೀರಿ? ಸರ್, ಎಲ್ಲ ಥರ ಪ್ರಿಕಾಷನ್ಸ್ ತೊಗೊಂಡಿದ್ದೋ ಸರ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಥರ ನಡೆದೋಗ್ಬಿಟ್ಟಿದೆ. ವಾಟ್ ಆರ್ ಯು ಟಾಕಿಂಗ್? ಪ್ರಿಕಾಷನ್ಸ್ ತೊಗೊಂಡಿದ್ರೆ ಯಾಕ್ರಿ ಈ ಥರ ಆಗ್ತಿತ್ತು? ಸರ್,
ಅವ್ರು ಅಡುಗೆ ಮಾಡ್ಬೇಕಾದ್ರೆ ಆಕಸ್ಮಿಕವಾಗಿ ಅವ್ರ ಸೀರೆಗೆ ಬೆಂಕಿ ಹತ್ಕೊಂಡ್ಬಿಡ್ತು ಸರ್. ನಾವು ಇಮಿಡಿಯೇಟಾಗಿ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ತೊಗೊಂಡೋದ್ವಿ ಸರ್. ಅಷ್ಟರೊಳಗೆ ಬಾಡಿ ಬರ್ನ್ ಆಗಿಬಿಟ್ಟಿತ್ತು ಸರ್. ಸರಿ, ಅಲ್ಲಿ ಪ್ರತ್ಯಕ್ಷವಾಗಿ ಯಾರು ಆ ಘಟನೆ ನೋಡಿದಾರೋ ಅವ್ರ ಹತ್ರ ಎಲ್ಲ ಡೀಟೇಲ್ಡ್ ಆಗಿ ಸ್ಟೇಟ್ಮೆಂಟ್ ತೊಗೊಂಡು ಒಂದು ಫೈಲ್ ರೆಡಿ ಮಾಡಿ. ಸರಿ ಸರ್. ಅಲ್ರಿ, ಅವ್ರ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿದ್ದೀರಾ? ಇಲ್ಲ ಸರ್. ಮೊದಲು ಆ ಕೆಲಸ ಮಾಡಿರಿ. ಸರಿ ಸರ್. ರೀ, ಏನ್ರಿ ನೋಡ್ತಿದ್ದೀರಾ? ಬೇಗ ಹೋಗಿ ಸ್ಟೇಟ್ಮೆಂಟ್ ತೊಗೊಂಡು ಫೈಲ್ ರೆಡಿ ಮಾಡಿರಿ. ಸರಿ ಸರ್, ಈಗಲೇ ರೆಡಿ ಮಾಡ್ತೀನಿ. ಚಂದ್ರು, ಹೊರಡೋಣ, ನಾನು ರೆಡಿ. ಉರ್ಮಿಳಾ, ಇವತ್ತು ನಿನ್ನ ಮುಖದಲ್ಲಿ ಒಂದು ಒಳ್ಳೆ ಕಳೆ ಕಾಣ್ತಾ ಇದೆ. ಬೇಬಿ ನೋಡೋಕೆ ಹೋಗ್ತಿದ್ವಲ್ಲ, ಆ ಸಮಾಧಾನ. ನೀನು ಅವಳ ಮೇಲೆ ಇಟ್ಟಿರೋ ಪ್ರೀತಿ ನಂಬಿಕೆಯಿಂದ ಅವಳು ಬದಲಾದರೆ ಸಾಕು. ನಡಿ ಹೋಗೋಣ. ಚಂದ್ರು, ಒಂದು ನಿಮಿಷ, ಯಾವುದೋ ಕಾಲ್ ಬರ್ತಿದೆ. ಅಟೆಂಡ್ ಮಾಡು. ಹಲೋ. ಹಲೋ, ಊರ್ಮಿಳ ಅವರ ಮಾತಾಡ್ತಿರೋದು? ಹೌದು ಮೇಡಮ್, ನಾವು ಜೈಲಿಂದ ಮಾತಾಡ್ತಿದ್ದೀವಿ. ಹೇಳಿ ಮೇಡಮ್, ಏನು ವಿಷಯ? ಅದು ಮೇಡಮ್, ನಿಮ್ಮ ಮಗಳು ಅನಿಕಾ ನಮ್ಮ ಜೊತೆ ಮಾತಾಡ್ತಾಳಂತ. ಚಂದ್ರ ನೋಡಿ, ನಾವು ಅವಳನ್ನ ನೆನೆಸ್ಕೊಂಡು ಅವಳನ್ನ ನೋಡೋಕೆ ಹೋಗ್ತಿದ್ದೀವಿ. ಅವಳು ನೋಡಿದ್ರೆ ನಮ್ಮ ಹತ್ರ ಮಾತಾಡಬೇಕು ಅಂತ ಕಾಲ್ ಮಾಡಿಸಿದ್ದಾಳೆ. ಹಲೋ ಮೇಡಮ್, ಅವಳಿಗೆ ಫೋನ್ ಕೊಡಿ, ಅವಳ ಹತ್ರ ಮಾತಾಡಬೇಕು. ಆ್ಯಕ್ಚುಲಿ ಅವಳನ್ನ ನೋಡೋಕ್ಕೆ ಅಂತಲೇ ಹೊರಟಿದ್ವಿ. ಮೇಡಮ್, ಅದು ಸಾರಿ, ಒಂದು ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮಾ? ಏನಾಯಿತು ಮೇಡಮ್? ಏನು ಪ್ರಾಬ್ಲಮ್ ಆಯಿತು? ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಜೈಲಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೆದೋಗಿದೆ. ಏನು ಹೇಳ್ತಿದ್ರಾ? ಸರಿಯಾಗಿ ಹೇಳಿ, ನನ್ನ ಬೇಬಿಗೆ ಏನಾಯಿತು? ಐ ಆಮ್ ಸಾರಿ ಮೇಡಮ್. ಇವತ್ತು ಜೈಲಲ್ಲಿ ನಿಮ್ಮ ಮಗಳಿಗೆ ಆಕಸ್ಮಿಕವಾಗಿ ಬೆಂಕಿ ಹತ್ಕೊಂಡು ತೀರೋಗಿದ್ದಾರೆ. ಏನು? ಬೇಬಿ ಉರ್ಮಿಳಾ, ಉರ್ಮಿಳಾ, ಉರ್ಮಿಳಾ. ಹಲೋ ಹಲೋ ಮೇಡಮ್, ಕೇಳಿಸ್ತಿದ್ಯಾ? ಹಲೋ ಹಲೋ. ಸರ್, ಅದು ನಿಮ್ಮ ಮಗಳಿಗೆ ಐ ಆಮ್ ಸಾರಿ ಸರ್. ನಿಮ್ಮ ಮಗಳು ಡೆಡ್ ಬಾಡಿನ ಮನೆ ಹತ್ರ ಕಳಿಸೋ ವ್ಯವಸ್ಥೆ ಮಾಡ್ತೀವಿ. ನೀವು ಸ್ಟೇಷನ್ಗೆ ಬಂದು ಸೈನ್ ಮಾಡಬೇಕಾಗುತ್ತೆ. ಕಮಲಿ, ಫೋನ್ ಬರ್ತಾ ಇದೆ, ನೋಡ್ ಮಗ. ಹಲೋ, ಅನಿಕಾ! ಕಮಲಿ, ಏನಾಯ್ತಮ್ಮ? ಕಮಲಿ, ಯಾಕೆ ಅಳ್ತಿದ್ಯಾ? ಏನಾಯ್ತಮ್ಮ? ಯಾಕೆ ಅಳ್ತಿದ್ದೀರಾ? ಕಮಲಿ, ಏನಾಯ್ತು? ಯಾಕಮ್ಮ ಅಳ್ತಿದ್ಯಾ? ಅಳದ್ ನಿಲ್ಸಿ ಏನು ಅಂತ ಹೇಳಿ, ಆಗ್ಲೇ ಅಲ್ವಾ ನಮಗೂ ಗೊತ್ತಾಗೋದು. ಹೇಳಿ. ಅನಿಕಾ 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 ಏನಾದರೂ ಮಾಡಿದ್ಲಾ? ಹೇಳಿ ಕಮಲಿ ಅವರೇ. ಅನಿಕಾ ನಮ್ಮನ್ನೆಲ್ಲ ಬಿಟ್ಟು ಹೊಂಟೋದ್ಲಂತೆ.
ಹೇಳ್ತಾ ಇದ್ಯಾ? ಏನಾಗಿತ್ತಂತೆ ಅನಿಕಾಗೆ? ಹ್ಞೂ ಅಮರಣ್ಣ, ಜೈಲ್ನಾಗ ಅನಿಕಂಗೇನೋ ಬೆಂಕಿ ಹತ್ಕೊಂಡು ಸತ್ತೋದ್ಲಂತೆ. ಅಯ್ಯೋ, ಅನಿಕಾ ಹೋಗ್ಬಿಟ್ಲಂತಲ್ಲ. ನಾನು ಏನಪ್ಪ ಮಾಡಲಿ? ನನ್ನ ಪ್ಲಾನೆಲ್ಲ ಕುಟ್ಟೋಯ್ತಲ್ಲ. ಏನು ಮಾಡಲಿ ದೇವ್ರೆ, ನನ್ನ ಹಣ ಬರೋನೇ ಸರಿ ಇಲ್ಲ. ದಯವಿಟ್ಟು ಅಳ್ಬೇಡಿ ಅಜ್ಜಿ, ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮಗಳು ನಮ್ಮನ್ನು ಇಷ್ಟು ಬೇಗ ಬಿಟ್ಟು ಹೋಗ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಅದೆಲ್ಲ ಒಂದಿನ ಸರಿ ಹೋಗ್ಬಿಟ್ಟು ನಮ್ಮ ಜೊತೆ ಬರ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಚಂದು, ಪ್ಲೀಸ್ ಸಮಾಧಾನ ಮಾಡ್ಕೊ. ಅನಿಕಾ ಮೇಲೆ ಸಿಟ್ಟಿತ್ತು, ಆದ್ರೆ ಅವಳು ನನ್ನ ಮೊಮ್ಮಗಳು ಅನ್ನೋ ಅಗಾಧವಾದ ಪ್ರೀತಿನೂ ಇತ್ತು. ಅವಳು ಒಂದ್ಸಲ ಬದಲಾಗ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ದೇವ್ರು ಅವಳಿಗೆ ಅವಕಾಶನೇ ಕೊಡ್ಲಿಲ್ಲ. ಎಷ್ಟು ವಿಚಿತ್ರ ಅಲ್ವಾ ರಮೇಶ್? ಅವಳು ತಪ್ಪು ಕೆಲಸ ಮಾಡುವಾಗ ಅವಳಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ನನ್ನ ಮಕ್ಕಳು ಅಂತ ನೋಡ್ದಲೇ ನಾನು ಪಟ್ಟು ಹಿಡ್ದಿದ್ದೆ. ಅವಳು ಜೈಲ್ ಸೇರಿದಾಗ ನಮ್ಮೇಲೆ ಅವಳು ನೋಡ್ಬೇಕು ಅಂದ್ರೂ ನನಗೆ ಅವಳು ನೋಡೋ ಮನ್ಸಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಮಗಳು ಅನ್ನೋ ಪ್ರೀತಿಯಿಂದ ಅವಳು ನೋಡಬೇಕು ಅನ್ನೋ ಆಸೆ ಆಯ್ತು. ಆದ್ರೆ ಅಷ್ಟರಲ್ಲಿ ಅವಳು ಇರುವಾಗ ಅವಳನ್ನು ಕ್ಷಮಿಸೋ ಮನ್ಸು ಬರ್ಲಿಲ್ಲ. ಆದ್ರೆ ಈಗ ಅವಳನ್ನು ಒಂದ್ಸರಿ ನೋಡ್ಬೇಕು, ಅವಳನ್ನು ಮುದ್ದಾಡಬೇಕು ಅನ್ಸ್ತಾ ಇದೆ ರಮೇಶ್. ಮುದ್ದಾಡ